ಮಜಬೋ ಮಜ ಭಾರತ. ತಳ ಚಪಾತಿ ಕಣ. ಈ ರೈಟರ್ಗಳದೊಂಥರ ಕಿತ್ತೋದ್ ಬಾಳಗುರು. ಇವ್ರು ಬರೆಯೋ ಡೈಲಾಗ್ನ ಹೇಳಿ ಆರ್ಟಿಸ್ಟ್ಗಳಿಗೆ ಲವ್ ಹೋಗುತ್ತೆ. ಈ ನನ್ನ ಮಕ್ಕಳಿಗೆ ಒಂದು ಹುಡುಗಿ ಸಿಗೋದಾದ್ರೂ ಬೇಡವಾ? ಅಲ್ಲ ಸರ್ ಇವನ ಹೆಸರು ಯಲ್ಲಪ್ಪ ಏಕಾಂಗಿ ಅಂತ. ಯಲ್ಲಪ್ಪ ಅಂತ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಏಕಾಂಗಿ ಅಂತ ಈ ಬೋಟಿದ್ ಇಟ್ಕೊಂಡದೆ. ಅಯ್ಯೋ ಇವನಿಗೆ ಹುಡುಗಿ ಕಂಡ್ರೇನೆ ಆಗಲ್ಲ. ಆಯ್ತಪ್ಪ ಆಯ್ತು. ಈ ಹುಡುಗಿಯನ್ನ ಪದ ಕೇಳಿದ್ರೇನೆ ಆಗಲ್ಲ ಅವನಿಗೆ. ಎಲ್ಲರೂ ಬರೆದ್ಬಿಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಅರ್ದು ಬಿಸಾಕ್ತಾರೆ. ನೀ ಎಲ್ಲ ಖಾಲಿ ಹಳೆನೆ ಬಿಸಾಕ್ತಾ ಇದೆಯಾ? ಎಲ್ಲಾ ರೈಟರ್ಗೂ ಅವ್ರು ಬರ್ದಿದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಆದ್ರೆ ನನ್ಗೆ ನನ್ ಯೋಚನೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಭಯಾನಕ ರೈಟ್ರಿ ಇವನು. ಅಮ್ಮ ಮಗ ನನ್ಗೆ ಒಂದು ಹುಡುಗಿ ಆಯ್ತಪ್ಪ, ನನ್ಗೊಬ್ಳು ಆಕೆ ಸಿಕ್ಕಿದ್ದಾಳೆ. ಅವಳು ಹಂಗೆ ಬಂದು ಲವ್ ಮಾಡ್ಬಿಡ್ಬೇಕು. ಹಂಗೊಂದು ಕವನ ಬರ್ರಿ, ನಿಂಗೊಂದು ಕ್ವಾರ್ಟರ್ ಕೊಡಿಸ್ತೀನಿ. ಒಂದ್ ಕ್ವಾರ್ಟರ್ಗೋ 1 ಲೀಟರ್ ವಾಟರ್ಗೋ ರೈಟರ್ ಆಗ್ಬೇಕು ಅಂತ ಬಂದವನಲ್ಲ. ಕನ್ನಡಕ್ಕೆ 9ನೇ ಜ್ಞಾನಪೀಠ ಪ್ರಶಸ್ತಿ ತರಬೇಕು ಅಂತ ರೈಟರ್ ಆಗಿದ್ದೀನಿ. ಸಮಾಧಾನ ಮಾಡ್ಕೊಳ್ಳೋ. ಲಾಸ್ಟ್ ಕ್ವಾರ್ಟರ್ ಜೊತೆ ಒಂದು ಕಬಾಬ್. ನನ್ಗೆ ಬೆಲೆ ಕಟ್ತಾ ಇದ್ಯಾ? ನೋಡಮ್ಮ, ಲಾಸ್ಟ್ ಹಾಫ್ ಪ್ಯಾಕ್ ಸಿಗರೇಟ್ ಅಪ್ಪ. ಡೀಲ್ ಓಕೆ. ಆದ್ರೆ ಬರೆಯೋದಕ್ಕೆ ಏನಾದ್ರೂ ಸ್ಫೂರ್ತಿ ಬೇಕು. ಆ ಭೂಮಿಯವ್ರು ನೋಡು. ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಇದು. ಏನದು ಫುಲ್ ಸ್ಟಾಪ್? ಫುಲ್ ಸ್ಟಾಪ್. ಬರ್ದನ್ ಚೆನ್ನಾಗ್ ಬರ್ದನ್. ಕಲಾವಿದನ ಕಣ್ಣು ಬಿದ್ದು ಹುಳ ಬಿದ್ದು ಹಿಂಗ್ ಹೋಯ್ತು. ಹುಳ ಬಿದ್ದು ಹಿಂಗ್ ಹೋಯ್ತದ ಕಣ್ಣು. ಭಾವ ಬರ್ಲಿ. ಬಾವಾ ಫೀಲಿಂಗ್ ಭಾವನೆ. ಭಾವನೆನಾ? ಓಕೆ. ಕಲಾವಿದನ ಕಣ್ಣು ಬಿದ್ದು ಕಲ್ಲು ಶಿಲ್ಪವಾಯ್ತು, ನಿನ್ನ ಕಣ್ಣು ಬಿದ್ದು ನಾ ಕವಿಯಾದೆ. ದುಂಬಿಯಿಂದ ಹೂ ಕಾಯಾಗಬೇಕು, ನನಗಾಗಿ ನೀ ಕಾಯಬೇಕು. ಏಕಾಂಗಿ ಅಂತಾನೆ ಈ ನನ್ನ ಮಗ ಹೆಂಗೆಲ್ಲ ಬರ್ತಾವ್ ನೋಡಿ ಸರ್. ಏಕಾಂಗಿಗಳಿಗೆ ಕಣ ಫೀಲಿಂಗ್ಸ್ ಜಾಸ್ತಿ. ಆಯ್ತಾಯ್ತು. ಗಾಳಿಯಲ್ಲಿ ಹಾರುತ್ತಿದ್ದ ನಿನ್ನ ಸೆರಗನ್ನು ಎಳೆದು ಸೊಂಟಕ್ಕೆ ಸಿಕ್ಕಿಸಿದೆ, ಗಾಳಿನೇ ನಿಂತೋಯ್ತು. ಕೈಗೆ ಕೈ ತಾಕುವಂತೆ ಪಕ್ಕದಲ್ಲಿ ಕೂತವಳು ನೀ, ಸ್ವಲ್ಪ ಜರುಗಿದೆ ನನ್ನ ಹೃದಯನೇ ನಿಂತೋಯ್ತು. ಏನ್ ಗುರು ಇದು? ಅಡವಿಟ್ಟ ಒಡವೆ ಬೇಕಾದರೂ ಬಿಡಿಸಿಕೊಳ್ಳಬಹುದು, ಆದರೆ ನೀ ಹಿಡಿದುಕೊಂಡ ಕೈ ಬಿಡಿಸಿಕೊಳ್ಳಲು ಮನಸ್ಸೇ ಬಾರದು. ಗುರು ಹೆಂಗುರು ಇದು ಬಿಟ್ಟು? ಎದುರುಗಡೆ ಇರೋದು ಬ್ಯೂಟಿಫುಲ್ ಆಗಿದ್ರೆ ಎಲ್ಲ ಅದಾಗಿದೆ ಉಕ್ಕುತ್ತೆ ಕಣ. ಸುಮಾರಾಗದೆ ಅಲ್ಲ, ಸುಮಾರಾಗದೆ ಕವನ ನಾನೇ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಮ್ಮ ಹುಡುಗಿಗೆ ಹೇಳ್ತೀನಿ ಬಿಡು ನಾನು. ಅದು ನಾನಾಗೆ ಬರ್ದಿದ್ದಲ್ಲ, ಅವ್ರನ್ನ ನೆನ್ಸ್ಕೊಂಡು ಪೆನ್ನ ತಕೊಂಡು ಆಳೆ ಮೇಲೆ ಇಟ್ಟೆ. ಅದೇ ಹೆಂಗ್ ಬೇಕಾದ ಹಂಗೆ ಗೀಚ್ಕೊಂಡು ಹೊಂಟೋಯ್ತು. ಅದ್ಬಿಡು ನೋಡು, ನಮ್ಮ ಹುಡುಗಿ ಆಗ್ಲೇ ಮೆಸೇಜ್ ಮಾಡಿದ್ಲು. ಆಯ್ತಪ್ಪ, ನಮ್ಮ ಆಕೆ ಮೆಸೇಜ್ ಮಾಡಿದ್ಲು, ಅವಳು ರೂಮಿಗೆ ಬರ್ತಾ ಇದ್ದಾಳಂತೆ, ಸ್ವಲ್ಪ ಆಚೆ ಹೋಗು. ನಾನೊಬ್ಬ ರೈಟರ್. ನಾ ಏನ್ ವೇಟ್ರ್ ಅಂದ ಕೂತ್ಕೊಂಡು ಎದ್ದೋಗಲೇ. ಹೋಗ. ಹಾಯ್ ರಮ್ಯಾ. ಹಾಯ್ ರಸಿಕಾ. ಐ ಟು ಲವ್ ಯು. ನಾನು ಹೇಳೇ ಇಲ್ಲ. ಏನಂತ? ಐ ಲವ್ ಯು ಅಂತ. ಈಗ ಹೇಳ್ದಲ್ಲ. ನಾಳೆನು ಬಾ. ಅಲ್ಲ, ಅಡ್ಗೆ ಮಾಡಾಕ್ತೀನಿ ಅಂತ. ನಿಂಗೆ ಅಡ್ಗೆನೂ ಬರುತ್ತಾ? ನಾವಿಬ್ರು ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ನೀನ್ ಹಂಗೆ ಅಕ್ಕಿ ಹಿಟ್ಟನ್ನ ಆಡ್ಸಿ ಕೊಟ್ಬಿಟ್ರೆ ಸಾಕು, ತಗದು ಊದ್ಬಿಟ್ರೆ ಹಂಗೆ ಇಡ್ಲಿ ಹೂ ಬಂದಂಗ್ ಬರ್ಬೇಕು. ಚಟ್ನಿ ಏನ್ ದಾರು ತರ ಇರುತ್ತಾ? ಯಾರವನು? ಅವನು ನನ್ನ ಫ್ರೆಂಡ್ ಏಕಾಂಗಿ ಅಂತ. ಹುಡುಗಿ ಸಿಕ್ಕಿಲ್ಲ ಅಂತ ತಟ್ಟಲೆ ಕೊಡ್ಕೊಂಡ್ಬಿಟ್ಟು ತಲೆ ಕೆಟ್ಟೋಗದೆ. ಡಾಕ್ಟ್ರು ಒಂದಿನ ಟೈಮ್ ಕೊಟ್ಟವ್ರೆ. ಸರಿ ಹೋಗುತ್ತೆ ಅಂತನಾ? ಇಲ್ಲ, ಹೋಗೇ ಬಿಡ್ತಾರೆ ಅಂತ.
ನನ್ ಫ್ರೆಂಡ್ ಶ್ವೇತಾ ಇದ್ದಾಳಲ್ಲ ಅವಳ ಜೊತೆ ಟಚ್ ಅಲ್ಲಿ ಇದೆಯಾ ನೀನು? ಏಯ್ ಥೂ, ಯಾವನಾದ್ರೂ ಪ್ರಸಾದ ತಿಂದ್ಬಿಟ್ಟು ಬೋರಿಲ್ ಕೈ ತೊಳಿತಾರ? ಅರಮನೆ ಇರ್ಬೇಕಾದ್ರೆ ಅವನಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕತ್ತಾರ? ಅವಳು ನನಗೆ ಮೆಸೇಜ್ ಮಾಡಿದ್ಲು, ಐ ಲವ್ ಯು, ಐ ಮೀಟ್ ಯು, ಹಾಯ್ ಯು ಅಂತೆಲ್ಲ. ಬ್ಲಾಕೇ ಮಾಡ್ಬಿಟ್ಟೆ ನಮ್ಮ. ಸೋ ಸ್ವೀಟ್ ಆಫ್ ಯು, ಐ ಲವ್ ಯು. ಬರ್ತೀನಿ. ಯಾಕೆ ನಾನು ನಿನ್ನ ಬಿಟ್ಟು ಹೋಗಕ್ಕೆ ಅಷ್ಟೊಂದು ಆತ್ರನ? ಒಂದೇ ಒಂದು ನಿಮಿಷ ನಿನ್ಗೊಂದು ಗಿಫ್ಟ್ ತಗೋಬರ್ತೀನಿ. ಇಲ್ಲೇ ಇರು. ಏ ಜಜ್ ಮೂಲಂಗಿ ಮಕ್ತವಳೆ, ಏ ನೀನೇ ಕಣ ಮಕ್ವೆ, ಬೈಲಿ ನೀನೇ ಬೈಲಿ. ನಿಂಗೊಂದು ಗಿಫ್ಟ್ ಕೊಡ್ತಾನ, ನಾನು ನಿಂಗೆ ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಬೈಲಿ ಸೈಡಿಗೆ ಬಾ. ಏಯ್ ನಿಮ್ಮ ಅಕ್ಕ ನೋಡು, ಬೈಲಿ ತಗ ಬೈಲಿ. ಎಲ್ರಿಗೂ ನಮಸ್ಕಾರ. ನಾರ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರ್ ನೀನು? ಮಜಾ ಭಾರತದ ಪೊಲೀಸ್ ಕಣಲೇ. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಂದ್ರೆ ನನಗಾಗಲ್ಲ. ಒಬ್ಬರ ಮೇಲೆ ಡಿಪೆಂಡೇ ಆಗ್ಬಾರ್ದು. ಅವ್ರವ್ರ ಕೆಲಸ ಅವರೇ ಮಾಡ್ತಾ ಇರ್ಬೇಕು. ನಮ್ ತಾತಂಗೆ 99 ವರ್ಷ ಅಂಗಡಿಗೆ ಹೋಗಿ ಬಿಡಿ ತಗೊಬಂದ, ಗನ್ ತಗೊಂಡ್ ಚೂಟೆ ಮಾಡ್ಬಿಟ್ಟೆ. ಯಾಕೆ? ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ನನಗೆ ಹೇಳಿದ್ರೆ ಏಯ್ ಸುಮ್ಮನೆ ಯಾಕೆ ಕೂತಿದ್ರು? ಕೆಲಸ ಮಾಡೋಗ್ರಲ್ಲಿ. ಕೆಲ್ಸ ಇಲ್ಲ ಅಂದ್ಮೇಲೆ ಬದುಕಿದ್ದೆ ವೇಸ್ಟ್ ನೀವು. ಇದೇನು ಸರ್ ಬೇರೆಯವ್ರಿಗೆ ಹಿಂಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಸಮಾಜ ಸೇವೆ. ಸಮಾಜ ಅಂದ್ರೆ ಕಣ್ಣಿದ್ದಂಗೆ, ಕಣ್ಣಿಗೆ ಕಸ ಬಿದ್ದರೆ ಉರಿಯಲ್ವಾ ಸರ್? ಅದಕ್ಕೆ ಸರ್ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್. ನೋಡಿ ಸರ್, ಊರು ಚೆನ್ನಾಗಿದ್ರೆ ರೋಡ್ ಚೆನ್ನಾಗಿರುತ್ತೆ, ರೋಡ್ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ, ಮನ್ಸು ಚೆನ್ನಾಗಿದ್ರೆ ಎಲ್ಲರ ಮುಖದಲ್ಲಿ ನಗು ಇರುತ್ತೆ ಸರ್. ಬೇರೆಯವ್ರ ಮುಖದಲ್ಲಿ ನಗು ನೋಡಕ್ಕೆ ನಂಗೆ ತುಂಬಾ ಆಸೆ. ನೀನು ಬೇರೆಯವ್ರಿಗೆ ಹುಟ್ಟಿದ್ಯಾ ಕಣಪ್ಪ? ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಹುಟ್ಟಿದ್ಯಾ ಅಂದೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನಿತಿನ್ ಅಂತ. ದೊಡ್ಡ ಬಯೋಡಾಟಾ ಏನಿಲ್ಲ, ಸಣ್ಣ ಸಮಾಜ ಸೇವಕ. ಮದುವೆ ಆಗಿದ್ಯಾ? ಹೌದು ಸರ್. ಮದ್ವೆ ಆಗಿ ಫಸ್ಟ್ ನೈಟ್ ಅಲ್ಲಿ ನನ್ನ ಹೆಂಡತಿ ತುಂಬಾ ಬೋರ್ ಆಗುತ್ತೆ ಅಂದ್ಲು ಸರ್. ಫಸ್ಟ್ ನೈಟ್ ಅಲ್ಲಿ? ಹ್ಞೂ ಸರ್. ನಾನ್ ಮತ್ತೆ ಅವಳು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಕಣ್ಣ ಮುಚ್ಚಲೆ ಆಡೋಣ ಅಂತ. ಮೊದಲಿಗೆ ನಾನು ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಸರ್. ನಾನು ಹೋಗಿ ಅಡಗಿ ಕೂತೆ, ಒಂದೇ ನಿಮಿಷದಲ್ಲಿ ಔಟ್ ಮಾಡಿಬಿಟ್ಲು ಸರ್. ಒಂದೇ ನಿಮಿಷಕ್ಕೆ ಔಟ್ ಆಗ್ಬಿಟ್ಟ? ಹ್ಞೂ ಸರ್. ನಾನು ಬಿಟ್ಟಿಲ್ಲ ಸರ್. ಇವತ್ತೇನು ಡೇಟು? ಏನೋ ಒಂದು 25 ಇರ್ಬೇಕು. ಇವತ್ತೇನು? ಶುಕ್ರವಾರ. ಇವತ್ತು ನಾನು ಹುಟ್ಟಿದ್ದೀನ ಕಣ. ಹುಟ್ಟದ ದಿನ ಇಷ್ಟುದ್ದ ಬೆಳೆದ್ಬಿಟ್ಟಿದಿ. ಗಬ್ಬು, ಇವತ್ತು ನನ್ನ ಬರ್ತ್ಡೇ. ನಿನ್ ಬರ್ತಡೇನಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡ, ಖುಷಿ ಆಯ್ತಾ? ನನಗೆ ಹ್ಯಾಂಗ್ ಓವರ್ ಆಗಿದೆ, ಹ್ಯಾಂಗ್ ಓವರ್. ಮಲಗಬೇಕು, ಹೋಗು. ಗಬ್ಬು, ನೀನ್ ಗಿಫ್ಟ್ ಕೊಟ್ರೆ ನಾನು ಹೋಗೋದು. ಏನ್ ಗಿಫ್ಟ್? ಗಬ್ಬು, ಅವತ್ತು ಆನ್ಲೈನ್ ಅಲ್ಲಿ 10,000 ಒಂದು ಸೀರೆ ನೋಡಿದ್ವಲ್ಲ, ಆ ಸೀರೆ ಕೊಡ್ಸು. 10,000 ರೂಪಾಯಿಂದು ಹಾ. ಗಿಫ್ಟ್? ನಂತ 10,000 ಇಲ್ಲ, ನಿನ್ ಗಿಫ್ಟ್ ಕೊಡ್ಸಲ್ಲ. ಕೊಡ್ಸಲ್ಲ? ಕೊಡ್ಸಲ್ಲ? ಕೊಡ್ಸಲ್ಲ ಕಣೆ. ಅಪ್ಪ, ಅದ್ಯಾವ್ದೋ ಹುಡುಗ ಬರ್ತಾನೆ ನೋಡಕ್ಕೆ ಅಂತ ಹೇಳಿದ್ರಲ್ಲ, ಬರಕ್ ಹೇಳಿ. ನಾನು 5 ಗಂಟೆಗೆ ನನ್ನ ಡಿಸಿಷನ್ ಹೇಳ್ತೀನಿ. ಅಲ್ಲಚ್ಚಿನ ಅರ್ಥ ಮಾಡ್ಕೋ. ನೋಡು, 5 ಗಂಟೆ ಒಳಗೆ ನೀನ್ ನನಗ್ ಸೀರೆ ಕೊಡ್ಸಿಲ್ಲ ಅಂತಂದ್ರೆ, ಕೊಡ್ಸಿಲ್ಲ ಅಂದ್ರೆ ನನಗೂ ನಿನಗೂ ಬ್ರೇಕಪ್. ಇದೇ ಸರ್ ಬ್ರೇಕಪ್. ಅವಳೆ ಶೂಟಿಂಗ್ ಪ್ಯಾಕಪ್ ತರ ಹೇಳ್ಬಿಟ್ಟು ಹೋಯ್ತಾವಳೆ. 10 ರೂಪಾಯಿ ಇಲ್ಲ ನನ್ನ ಜಾಬಲ್ಲಿ. 10,000. ಯಾಕೆ ಸರ್ ನನ್ನ ಲವ್ಗೆ ಹೆಲ್ಪ್ ಮಾಡಬಾರ್ದು? ಒಂದು 10,000 ದುಡ್ಡಿದ್ರೆ ಕೊಡಿ ಸರ್. ಮೇಡಮ್, ನೀವಾದ್ರೂ ಹೆಲ್ಪ್ ಮಾಡಿ, ಒಂದು 10,000 ದುಡ್ಡಿದ್ರೆ ಕೊಡಿ ಮೇಡಮ್. ನಿನ್ ಲವರ್ಗೆ ಸೀರೆ ಕೊಡ್ಸಕ್ ನಾನು 10,000 ರೂಪಾಯಿ ಕೊಡ್ಬೇಕು. ಮಾಡಿ. ಸೆಂಟೆನ್ಸ್. ಒಂದು 10,000 ದುಡ್ಡು ಕೊಡ್ರ. ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಿಮ್ಮ ಹತ್ರ ಎಲ್ಲಿ ಬಂದದು? ಭೂಮಿ ಎಲ್ಲ ಸುತ್ತಿದ್ರು ನನಗೆ 10 ರೂಪಾಯಿ ಹುಟ್ಟಲ್ಲ ಅಂತ ನನ್ಗೆ ಗೊತ್ತಾಯ್ತು. ಇದಕ್ಕೆಲ್ಲ ಅವನೇ ಸರಿ. ಏನ ಮಗ, ಏನೋ ವಿಷಯ ಇದೆ ಮಾತಾಡ್ಬೇಕಂದ? ನಮ್ಮ ಹುಡುಗಿಗೆ 3 ತಿಂಗಳ 3 ತಿಂಗಳಿಂದ ಅವಳಿಗೊಂದು ಗಿಫ್ಟ್ ಕೊಡಿಸ್ಬೇಕು ಅಂತ ಮಾಡಿದೆ. 10,000 ದುಡ್ಡು ಬೇಕು. ಅಲ್ಲ, ಬರೀ 10,000. 10,000 ಒಂದು ಮ್ಯಾಟ್ರ್ ಏನೋ? 10,000 ಏನೋ? 10 ಲಕ್ಷ ಕೊಡೋ ಒಬ್ಬ ಫೈನಾನ್ಸರ್ ಇದ್ದಾನೆ. 10 ನಿಮಿಷದಲ್ಲಿ 10,000 ಕೊಡ್ತೀನಿ ಕಣ. ಅದಕ್ಕೆ ಇಂಥ ಗೆಳೆಯ ಇರಬೇಕು ಅನ್ನೋದು. ಹಲೋ
ಹಲೋ ಹೇಳ್ರಿ 9 ಕೋಟಿನ ನಿಮ್ಮ ಅಕೌಂಟ್ ನಂಬರ್ ಕಳ್ಸಿ ಪುಸ್ತಕ ಅಂತ ಕಳ್ಸ್ಬಿಡ್ತೀನಿ. ಸರ್ ಹಂಗೊಂದು 10,000 ದುಡ್ಡು ಬೇಕಾಗಿತ್ತು. 10,000ನ 10 ಲಕ್ಷ ಕೊಡೋಣ ಬಿಡ್ರಿ. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಸಾಕು ಕೊಡಿ. ಅಷ್ಟು ಸಾಕು. ಯಾರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಆಟಗಾರರಿಗೆ ಆಟ ಗೊತ್ತು, ಮಾಟಗಾರರಿಗೆ ಮಾಟ ಗೊತ್ತು. ಮತ್ ನಂಗೇನ್ ಗೊತ್ತು? ಹೇಳ ಬೇಡ ಬಿಡಿ. ಸರ್ ಇದೇನ್ ಸರ್ ಫೈನಾನ್ಸರ್ಗೆ ಹೊಡೆದ್ಬಿಟ್ರಿ? ಯಾವನ್ರಿ ಹೇಳ್ದ ಅವನು ಫೈನಾನ್ಸರ್ ಅಂತ? ಅವ್ನ್ ಬಟ್ಟೆ ಹಾಕಿರೋದು ನೋಡ್ರಿ ಗೊತ್ತಾಗಲ್ಲ ಅವ್ನ್ ಫೈನಾನ್ಸರ್ ಅಂತ. ಅವನು ಮನಿ ಕೆಲಸದವನು. ಕಮ್ಮಿ ಸಾಕು ಕೊಡಿ, ಅವ್ನು ಕಾಪಾಡಕ್ ಬಿಡಿ. ಈಗ ಹೇಳಿ ಮ್ಯಾಟ್ರು. ಹೇಳಲಿ ಸರ್ ನನ್ನ ಫ್ರೆಂಡ್ ಸರ್ ಇವನು. ನಮಸ್ಕಾರ, ದುಡ್ಡು ಬೇಕಾಗಿತ್ತು ಸರ್. ತಮ್ಮ ಹೆಸರು? ಗೊಬ್ಬರ ಅಂತ ಸರ್. ನೋಡಕೊಳ್ಳಿ ತಿಪ್ಪೆ ಇದ್ದಂಗಿದ್ರಿ. ಎರಡು ಒಂದೇ ಅಲ್ವಾ ಬಿಡಿ ಸರ್. ಎಷ್ಟು ದುಡ್ಡು ಬೇಕು ಸರ್ 10,000 ಬೇಕು. ಏನ್ ಕೆಲಸ ಮಾಡ್ತೀರಿ ನೀವು? ಸರ್ ನಾನು ಸ್ಟೂಡೆಂಟ್ಗಳಿಗೆ ಗೈಡ್ ಕೊಡ್ತೀನಿ ಸರ್. ಒಳ್ಳೆ ಕೆಲಸ ರೀ. ಇದು ಕೆಟ್ಟ ಕೆಲಸ ಅಂತ ಪೊಲೀಸರು ಅರೆಸ್ಟ್ ಮಾಡಿದ್ರು. ಏನಿಲ್ಲ ಸರ್, ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ಗಳು ನೋಡ್ಕೊ ಬರ್ಲಿ ಅಂತ ಗೈಡ್ ಕೊಡ್ತಿದ್ದೆ. ಕಮ್ಮಿ ಶಾಕ್ ಕೊಡಿ, ಕಪಾಳಕ್ ಬಿಡಿ ಅವನಿಗೊಂದು. ಈಗ ಹೇಳಿ ಎಷ್ಟು ದುಡ್ಡು ಬೇಕು? ಸರ್ 10,000 ಬೇಕಾಗಿತ್ತು ಸರ್. 10,000 ಏನಕ್ಕೆ ಬೇಕಾಗಿತ್ತು? ನಾನೊಂದು ಹುಡುಗಿನ. ಹಲೋ ಹಲೋ ಅಣ್ಣ, ಅದು ಲವರಿಗೆ ಮದುವೆ ಮಾಡಿಸಿದ್ಯಲ್ಲ, ಅದಕ್ಕೆ ದುಡ್ಡು ಬೇಕಿತ್ತು. ಯಾವನ ಮಾತಾಡ್ತಾರದು? ಲವರ್ಸ್ಗೆ ನಾನು ಸಾಲ ಕೊಡ್ಬೇಕಾ? ಈ ಆಸ್ತಿ ನಮ್ಮ ತಾಯಿ ಸಂಪಾದನೆ ಮಾಡಿರೋದು ಕಣೋ ಅಮ್ಮ. ತಾಯಿ ಒಂಟಿ ಕಾಲ್ ಮೇಲೆ ನಿಲ್ಲೋ ಯೋಗ್ಯತೆ ಎಲ್ಲ ಲವರ್ಸ್ಗೆ ಸಾಲ ಕೊಡ್ಬೇಕಾ? ಸಾಲಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕಾಲು ಅದನ್ನೇ ಕಣಯ್ಯ ತುಳಿಸ್ತಾ ಇರ್ತಾನೆ ಅಂತ ಹೇಳಿದ್ದು. ನನ್ ಕಾಲು. ಬಿಡು ಫೋನು. ಏನ್ಕೋ ದುಡ್ಡು ಬೇಕಂದ್ರಿ? ಸರ್ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಅದು ಬ್ರೇಕಪ್ ಆಯ್ತು ಸರ್. ಆ ವಿಷಯ ನಮ್ಮ ಅಮ್ಮನ್ ಗೊತ್ತಾಗಿ ಹುಷಾರ್ ತಪ್ಪಿದ್ದಾರೆ. 2 ಕಿಡ್ನಿ ಹೋಗ್ಬಿಟ್ಟಿದ್ದೇವೆ ಸರ್. ಹೆಂಗೋಯ್ತಪ್ಪ ಕಿಡ್ನಿ? ಹಿಂಗ್ ನಡ್ಕೋದು ಸರ್. ಏನ್ ಮಾತಾಡ್ತೀರಿ? ಅಡ್ಮಿಟ್ ಮಾಡಿದೀನಿ, 5 ಗಂಟೆಗೆ 10,000 ದುಡ್ಡು ಕಟ್ಬೇಕು ಸರ್. ಅಪ್ಪ ನಿಮ್ಮ ತಾಯಿ ಸ್ಟೋರಿ ಕೇಳ್ತಾ ಇದ್ರಿ ನನ್ನ ತಾಯಿನೇ ನೆನಪಂದ್ಲು. ಹತ್ಯಾಕೆ 20 ಕೊಡ್ತೇನೆ ಬಿಡು. ಶಿಷ್ಯ ಅಣ್ಣ ದುಡ್ಡು ಕೊಡು. ತಾಳಿ. ಅದೇ ಆಟಗಾರನಿಗೆ ಆಟ ಗೊತ್ತು. ಆಯ್ತು. 20 ಕೊಡಂದ್ರೆ 20 ರೂಪಾಯಿ ಕೊಡ್ತಾನೆ. ಎಷ್ಟು ಬೇಕಂದ್ರಿ? ಸರ್ 10,000. 1 2 3 4 5 6 7 8 9. ನಿಮಗೆ 100 ನೋಟ್ ಬೇಕಾ 200 ನೋಟ್ ಬೇಕಾ? ಸರ್ 200 ರೂಪಾಯಿ ನೋಟ್ ಕೊಡಿ ಸರ್. ಇಲ್ವಲ್ಲ 100 ಬೇಕು ಕೊಡಿ ಸರ್. ಮತ್ತೆ ಯಾಕೆ ಕೇಳಿದ್ರಿ? ಅಡ್ಮಿಟ್ ಮಾಡೀನಿ ಅಮ್ಮ. ಅಮ್ಮ 1 2 3 4 5 6. ನೀರ್ ಕಾನ್ ತಂದಿನಿ, ಎಲ್ ಮಾಡಲಿ? ಅಲ್ಲೇ ಇಟ್ಬಿಟ್ಟು ಒಳಿಕ್ ಬಾ. ಹೆಂಗದೆ ಮೈಗೆ? ಪಾತ್ರೆ ತೊಳಿ ಎಂದೆ. ಆಮೇಲೆ ಬರ್ತೀನಿ. ಬಾ ಬಾ ಸರ್ ಲೆಕ್ಕ. ಪಕ್ಕ